ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ಏನು ಮಾಡೋಣ ಅಂತ ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಕಾಲ ಮತ್ತು ಕೆಲಸ, ಟೈಮ್ ಆ್ಯಂಡ್ ವರ್ಕ್, ಇದರ ಮೇಲೆ ಕೂಡ ಹಲವಾರು ಬಾರಿ ಪರೀಕ್ಷೆಗೆ ಪ್ರಶ್ನೆಗಳು ಬಂದಿವೆ. ಹಾಗಾಗಿ ಇವತ್ತು ಈ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಮತ್ತು ಈ ಕಾಲ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಎಷ್ಟು ಟೈಪ್ ಅಪ್ಪ ಅಂತಂದರೆ ಸುಮಾರು 5 ರಿಂದ 6 ಟೈಪ್ ಪ್ರಾಬ್ಲಮ್ಸ್ ಬರ್ತಾವೆ ಇದರಲ್ಲಿ ಕಾಲ ಮತ್ತು ಕೆಲಸದಲ್ಲಿ. ಹಾಗಾದರೆ ಈಗ ಏನು ಮಾಡೋಣಪ್ಪ ಅಂತಂದಾಗ ಮೊದಲನೇ ಟೈಪನ್ನು ನೋಡೋಣ. ಒಂದನೇ ಟೈಪ್ ಯಾವ ರೀತಿಯಾಗಿ ಪ್ರಶ್ನೆ ಇರುತ್ತೆ ನೋಡಿ. 20 ಜನರು ಒಂದು ಕೆಲಸವನ್ನು 75 ದಿನಗಳಲ್ಲಿ ಮಾಡಬಲ್ಲರು. ನೋಡಿ, ಒಂದು ಕೆಲಸ ಐತಿ, ಆ ಕೆಲಸವನ್ನು ಎಷ್ಟಪ್ಪ ಅಂತಂದ್ರೆ 75 ದಿವಸ ಒಳಗಡೆ 20 ಜನರು ಮುಗಿಸ್ತಾರೆ. ಹಾಗಾದರೆ 15 ಜನರು ಏನಪ್ಪ ಅಂತಂದ್ರ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡಬಲ್ಲರು ಅಂತ ಪ್ರಶ್ನೆ ಇದೆ. ಹೌದಾ? ಇಂಥ ಸಮಸ್ಯೆಗಳನ್ನ ಬಿಡಿಸಬೇಕಾಗಿತ್ತಂದ್ರೆ ವೆರಿ ಈಸಿ, ನೆನ್ಪಿಟ್ಕೋಬೇಕ್ರಿ. ಹೇಗೆ ಅಂತ ಕೇಳಿದಾಗ ಇಲ್ಲಿ ನೋಡಿ, ಜನ, ಕೆಲಸ, ದಿನ. ಓಕೆ, ಈ 3 ಸ್ಟೆಪ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಜನ, ಕೆಲಸ, ದಿನ. ಇಲ್ಲಿ ಜನರು ಕೆಲಸವನ್ನು ದಿನಗಳಲ್ಲಿ ಕೊಟ್ಟಿದ್ದಾನ, ಹಾಗಾಗಿ ದಿನತನ ಅಷ್ಟೇ ಗಂಟೆಗಳಲ್ಲಿನೂ ಬರ್ತೈತೆ. ನೆಕ್ಸ್ಟ್ ಸ್ಟೆಪ್ ಒಳಗಡೆ ಬರ್ತೈತೆ, ಅದು 5 ಅಥವಾ 6ನೇ ಸ್ಟೆಪ್ ಅಲ್ಲಿ. ಅವಾಗ ಗಂಟೆ ಅಂತ ಮುಂದೆ ತಗೋಬೇಕಾಗ್ತೈತೆ. ಈಗ ದಿನಗಳಲ್ಲಿ ಐತೆ ಜನ, ಕೆಲಸ, ದಿನ. ನೋಡಿ, ಎಷ್ಟು ಜನ? 20 ಜನ. ಎಷ್ಟು ಕೆಲಸ? ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ? 75 ದಿನಗಳು. ಫಸ್ಟ್ ಸ್ಟೆಪ್ ಹೆಂಗ್ ಬರೋದು ಗೊತ್ತಾಯ್ತಾ? ಈಗ 2ನೇ ಸ್ಟೆಪ್ ನೋಡಿ, 15 ಜನರು. ಎಷ್ಟು ಜನರು? 15 ಜನರು ಇದೇ ಕೆಲಸವನ್ನ. ಹಾಗಾದರೆ ನೋಡಿ, 15 ಜನರು ಅದೇ ಕೆಲಸವನ್ನ, ಅದೇ ಕೆಲಸ ಅಂದ್ರೆ ಎಷ್ಟು ಕೆಲಸದಲ್ಲಿ? ಒಂದು ಕೆಲಸ ತಾನೆ, ಒಂದು. ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡಬಲ್ಲರು? ದಿನಗಳಲ್ಲಿ ಮಾಡಬಲ್ಲರು. ಕಂಡುಹಿಡಿಬೇಕಾಗಿದ್ದು ಯಾವ್ದ್ರಿ? ದಿನ, ಎಕ್ಸ್ ಅಂತ ಕೊಡೋಣ. ಓಕೆ, ಇಲ್ಲಿ ಏನಪ್ಪ ಅಂತಂದ್ರೆ ಓರೆ ಗುಣಾಕಾರವನ್ನ ಮಾಡೋದು. ಇಲ್ಲಿ ನೋಡಿ, 20 × 1 × 75, 15 × 1 × x. ಓಕೆ, ಈಗ ಫಸ್ಟ್ ಸ್ಟೆಪ್ ಅನ್ನ ಬರ್ಕೋತೀವಿ ನೋಡಿ. 15 × 1 e1 1 × ex x is equal to, ಈಗ ನೆಕ್ಸ್ಟ್ ಇದನ್ನು 20 × 1 × ಎಷ್ಟಾಗ್ತೈತ್ರಿ? 75. ಈಗ ಡೈರೆಕ್ಟ್ ಆಗಿ ನೋಡ್ರಿ, 15 × x 15x is equal to 20 × 75. ಬರಾಬರಿ ರೀ? ಈ ಸ್ಟೆಪ್ ಬರಿತೀವಲ್ಲ, ಇದನ್ನೇ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಬರ್ಕೊತೀವಿ ನೋಡಿ. 15x is equal to 20 × 75 ಇದೆ. ಇದನ್ನೇ ಏನಪ್ಪ ಅಂತ ಇಲ್ಲಿ ಬರ್ತೀವಿ. ಈಗ x is equal to 20 × 75 upon 15. ಯಾಕಂದ್ರೆ ಇಲ್ಲಿ ಇಂಟು ಇರುತ್ತೆ. 15 × x ಅಂದ್ರೆ 15 ಈ ಕಡೆ ಬರ್ತಾನೆ ಡಿವೈಡೆಡ್ ಬೈ 15. ಒಂದಲೇ 15, 5ಲೇ 75, 25ಲೇ ಎಷ್ಟ್ರಿ? 100 ದಿನ ಮುಗಿತು. ಹಾಗಾದ್ರೆ 15 ಜನರು ಆ ಕೆಲಸವನ್ನ ಮಾಡಲು ಎಷ್ಟು ದಿನ ತೋತಾರನ್ನಾಗೈತ್ರಿ? 100 ದಿನ ಮುಗಿತು. ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇದು ಏನಪ್ಪ ಅಂತಂದ್ರೆ ಒಂದನೇ ನಿಯಮ ಇದೆ, ಟೈಪ್ 1. ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಬಿಡಿಸ್ಬೋದು. ಈಗ 2ನೇ ನಿಯಮವನ್ನು ನಾವು ಹೆಂಗೆ ಬಿಡಿಸ್ಬೇಕಪ್ಪ ಅಂತ ಕೇಳಿದಾಗ, ಈಗ 2ನೇ ನೋಡಿ ಸ್ಪರ್ಧಾ ಮಿತ್ರರೇ, ಇಲ್ಲಿ 20 ಜನರು ಒಂದು ಕೆಲಸ 75 ದಿನ ಅಂದಾಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಸ್ಟೆಪ್ ಅನ್ನ ಬೆಳೆದು ಇಟ್ಕೊಳ್ಳೋದು ನೆನ್ಪಿಟ್ಕೊಳ್ಳಿ. ಜನ, ಕೆಲಸ, ದಿನ ಎಷ್ಟು ಬರ್ಕೊಂಡು ಕಿಸಿದ್ರೆ ಈಸಿಯಾಗಿ ನಾವೇನೇ ಬರ್ದೇವಲ್ಲ, ಈ ಟೈಪ್ ಏನಪ್ಪ ಅಂತಂದ್ರೆ ಇದರ ಆನ್ಸರ್ ಅನ್ನ ನಾವು ಈಸಿಯಾಗಿ ವೇಗವಾಗಿ ನಾವು ಕಂಡುಹಿಡಿಬಹುದು. ಅಲ್ಲದೆ ಇದೇ ಟೈಪ್ ಅಲ್ಲಿ ಏನಪ್ಪ ಅಂತಂದ್ರೆ ಇನ್ನೊಂದು ಸಮಸ್ಯೆಯನ್ನ ನೋಡೋಣ. ಈಗ ನೋಡ್ರಿ, ಇಲ್ಲಿ 20 ಜನರು ಒಂದು ಕೆಲಸವನ್ನ ಅಂತ ತಗೊಂಡೇವಲ್ಲ, ಸ್ವಲ್ಪ ಚೇಂಜ್ ಮಾಡೋಣ. ಎಷ್ಟಪ್ಪ ಅಂತಂದ್ರೆ 45 ಜನ ಏನ್ರಿ ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ತಗೊಳ್ಳೋಣ್ರಿ? ಇಲ್ಲಿ 120 ದಿನಗಳಲ್ಲಿ ಅಂತ ತಗೊಳ್ಳೋಣ. ಎಷ್ಟು? 120 ದಿನಗಳಲ್ಲಿ 45 ಜನರು ಒಂದು ಕೆಲಸವನ್ನ 120 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದರೆ ಇಲ್ಲಿ ಏನ್ ಮಾಡೋಣ? 25 ಜನರು
ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ. ಇದು ಒಂದು ಸಮಸ್ಯೆಯನ್ನ ನೋಡೋಣ. ಹಾಗಾದ್ರೆ ನೋಡ್ರಿ, ನಾ ಏನ್ ಬರಿಬೇಕಂತ ಹೇಳಿದ್ದೆ? ಜನ, ಕೆಲಸ, ದಿನ, ಇಷ್ಟು ನೆನ್ಪಿಡ್ಬೇಕು. 3 ಸ್ಟೆಪ್ ಬರೀದು. ಈಗ ನೋಡ್ರಿ, ಎಷ್ಟು ಜನರು? 45 ಜನರು. ಎಷ್ಟು ಕೆಲಸ? 1 ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? 120 ದಿನಗಳಲ್ಲಿ ಮಾಡುತ್ತಾರೆ. ಮುಗಿತು. ಈ ಸೆಕೆಂಡ್ ಸ್ಟೆಪ್. ಅದೇ ಕೆಲಸವನ್ನ ಮಾಡಬಲ್ಲರು. ಹಾಗಾದರೆ 25 ಜನರು. ಎಷ್ಟು ಜನರು? 25 ಜನರು. ಅದೇ ಕೆಲಸ ಅಂದ್ರೆ ಎಷ್ಟು ಕೆಲಸ? 1 ಕೆಲಸವನ್ನ. ಹಾಗಾದರೆ ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ಮುಗಿತ್ರಿ. ಇಷ್ಟು ಸ್ಟೆಪ್ ಬರೀ ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಈಗ ನೋಡ್ರಿ, ಫಸ್ಟ್ ಸ್ಟೆಪ್ ಎಕ್ಸ್ ಇಲ್ಲಿದೆಯಲ್ಲ, ಇಲ್ಲಿಗೆ ಹಿಂಗೆ ಓರೆ ಗುಣಾಕಾರವನ್ನು ಮಾಡ್ಕೋಬೇಕು. 25 ಎಷ್ಟು? 25 ಇಂಟು 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಬಿಟ್ಬಿಡ್ರಿ. ಈಗ ನೆಕ್ಸ್ಟ್ ಹೀಗೆ 45 ಇಂಟು 1 ಇಂಟು 1 20. ಓಕೆ. ಈಗ ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ಎಕ್ಸ್ ಇಸ್ ಈಕ್ವಲ್ ಟು 25 x is equal to 25 into 1 25 x is x 25 x is equal to 45 into 1 20 ಬರಾಬರ್. ಇಲ್ಲಿ ಈಗ ಇದೇ ಸ್ಟೆಪ್ ಅನ್ನು ನೋಡ್ರಿ, ಇಲ್ಲಿ ಬರ್ತೀನಿ. 25 x is equal to 45 into 1 20. ಈಗ ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ x is equal to 45 into 1 20. ಓಕೆ, ಡಿವೈಡೆಡ್ ಬೈ ಈ 25 ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗ್ತೈತಿ ಅಲ್ರಿ 25. ಈಗ ನೋಡಿ, 5 5 25 5 9 45 9. ಈಗ ಹಾಗಾದ್ರೆ ಇಲ್ಲಿ ನೋಡ್ರಿ, 5 1 5 2 10 5 4 20 ಬರೋಬರಿನಾ? ಅಂದ್ರೆ 5 2 10 ಅಂದ್ರೆ 12 ಒಳಗಡೆ 10 ಅಂದ್ರೆ 2 ತೀರಿ ಬಂತು. 5 4 20 ಆಯ್ತು. ಹಾಗಾದ್ರೆ ಇದ್ರದ್ದು ವ್ಯಾಲ್ಯೂ x is equal to ಎಷ್ಟು ಬಂತ್ರಿ? 9 into 24. ಇದು ಮಲ್ಟಿಪ್ಲೈ ಮಾಡಿ ನೋಡ್ರಿ. 24 into 9 9 4 36 3 ಕೈಲ ಹೌದಾ? 9 2 18 1 3 ಎಷ್ಟಾಯ್ತ್ರಿ? 18 3 21. ಹಾಗಾದ್ರೆ ಎಷ್ಟು ದಿನಗಳಲ್ಲಿ ಮಾಡ್ತಾರಪ್ಪ ಅಂತ ಕೇಳಿದಾಗ ಎಷ್ಟು ಜನರು? 25 ಜನರು. 25 ಜನರು ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡ್ತಾರೆ? 216 ದಿನದಲ್ಲಿ ಮಾಡ್ತಾರೆ. ಮುಗಿತು. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ಕಂಡುಹಿಡಿಬಹುದು. ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ಟೈಪ್ 2 ಅನ್ನ ಈ ನಂತರದ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ 1ನೇ ನಿಯಮವನ್ನ ಇಲ್ಲಿಗೆ ಇದನ್ನ ನಾನು ಮುಗಿಸ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು.